ನಮಸ್ಕಾರ, ನನ್ನ ಹೆಸರು ಉಮೇಶ್ ಎನ್.ಆರ್ ಅಂತೇಳಿ. ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕ್ ನಾಗಮಂಗಲ ಗ್ರಾಮ. MA ಅರ್ಥಶಾಸ್ತ್ರದ ಪದವೀಧರ. ಕೃಷಿ ಕೆಲಸವನ್ನು ಮಾಡ್ತಾ ಇದ್ದೀನಿ ನಮ್ಮ ತಂದೆ ಜೊತೆಗೆ. ನಾನು ಪಾರ್ಟ್ ಟೈಮ್ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಹಾಕ ಸಗಣಿ ಗೊಬ್ಬರ ಟ್ರ್ಯಾಕ್ಟರ್ ಐತಿ ಹೊಡಿಯೋ ಮಣ್ಣ ಅಂತ ಹೇಳ್ತಿದ್ರು. ಬಟ್ ಆದ್ರೆ ನಾನು ಅದನ್ನ ಸ್ವಲ್ಪ 4-6 ಕಡೆ ತಿರುಗಿದ ಮೇಲೆ ಈ ನೆಟ್ ಸರ್ಪ್ ನನಗೆ ಇಂಟ್ರೊಡ್ಯೂಸ್ ಆಯ್ತು. ಅದನ್ನ ಯೂಸ್ ಮಾಡಕ್ ಕತ್ಕೊಂಡ ಮೇಲೆ ನನಗೆ ನೀಟಾಗಿ 5-6 ಲಕ್ಷ ರೂಪಾಯಿ ಕೇವಲ 40 ಕ್ವಿಂಟಲ್ ಇದ್ದು 90 ಕ್ವಿಂಟಲ್ವರೆಗೂ ನಾನು ರೈಸ್ ಮಾಡಿದೆ. ರಾಸಾಯನಿಕ ಗೊಬ್ಬರಕ್ಕೆ ಇದ್ರ 4ರಷ್ಟು ಖರ್ಚಾಗುತ್ತೆ. ಒಂದು ಕಾಲ್ ಕೆಜಿ ಅಂದ್ರೆ 3/4 ಕೆಜಿ ಹಾಕ್ಬೇಕು. ವರ್ಷಕ್ಕೆ ಒಂದು ಮರಕ್ಕೆ 3/4 ಕೆಜಿ ಹಾಕ್ಬೇಕು. ನಾನು 11 ಎಕರೆ 20 ಗುಂಟೆ ಜಮೀನಿಗೆ ಒಂದು ವರ್ಷಕ್ಕೆ 1.5-2 ಲಕ್ಷ ರೂಪಾಯಿಂದ ಕೆಮಿಕಲ್ ಗೊಬ್ಬರ ಬೇಕು. ನಾನು ಏನೇ ಸ್ಟ್ರಗಲ್ ಮಾಡಿ ಕೆಮಿಕಲ್ ಗೊಬ್ಬರ ತಂದು ಹಾಕಿದ್ರು ಕೂಡ, ಟ್ರ್ಯಾಕ್ಟರ್ನಲ್ಲೇ ತಂದು ಹಾಕಿದ್ರು, ಲೋಡ್ ಗಟ್ಲೆ ತಂದ್ರೆ ಹಾಕಿದ್ರು ಮತ್ತೆ ಬಾ ಅಂತ ಹೇಳ್ತಾ ಇರುತ್ತೆ. ನೆಕ್ಸ್ಟ್ 1-2 ತಿಂಗಳು ಬಿಟ್ಟರೆ ಮತ್ತೆ ಬಾರೋಣ, ಇದಕ್ಕೆ ಗೊಬ್ಬರನೇ ಹಾಕಿಲ್ವ ನಂಗಿರುತ್ತೆ. ನಮ್ಮಲ್ಲಿ ಈಗ 2 ಎಕರೆ ಅಡಿಕೆ ತೋಟ, ಹಳೆ ತೋಟಕ್ಕೆ ನಮ್ಮ ತಂದೆ 2-3 ಲಕ್ಷ ಅಷ್ಟೇ ದುಡಿತಿದ್ದು. ನಾನು ನೆಟ್ ಸರ್ಪನ್ನು ಉಪಯೋಗಿಸಕ್ ನಿಂತ್ಕೊಂಡ್ಮೇಲೆ 5-6 ಲಕ್ಷ ಆದಾಯ ಬರುತ್ತೆ. ಸರ್ಪ್ ಉಪಯೋಗಿಸುವಾಗ ಮತ್ತೆ ಶೇತ್, ಸ್ಟೆಮ್ ರಿಚ್ ಎಲ್ಲ ಯೂಸ್ ಮಾಡಿದ್ದೀನಿ. ಆ ಜೀವಾಮೃತ ಜೊತೆ ಬೆರೆಸಿ ಕೂಡ ಹಾಕಿದ್ದೀನಿ. ಮತ್ತೆ ಖಾಲಿ ಡ್ರಮ್ಮಲ್ಲಿ ವೈಟ್ ನೀರೆಲ್ಲ ಕೂಡ ಹಾಕಿದ್ದೀನಿ. ನಮ್ಮ ಸಿಂಧಿ ಹಸುಗಳು ಇದ್ವು, ದನ ಕರು ಸಗಣಿ ಗೊಬ್ಬರಗಳನ್ನ ನಾನು ಹೆಚ್ಚಾಗಿ ಹಾಕ್ತಾ ಇದ್ದೆ. ಆಮೇಲೆ ಅದಕ್ಕಿಂತ ಹೆಚ್ಚು ಇಳುವರಿ ನನಗೆ ನೆಟ್ ಸರ್ಪಿಂದ ಬಂತು. ನೆಟ್ ಸರ್ಪಿಂದ ಸುಮಾರು 86 ಕ್ವಿಂಟಲ್ ಅಡಿಕೆ ಬಂತು 600 ಗಿಡಕ್ಕೆ. ಆಮೇಲೆ ಮತ್ತೆ 400 ಗಿಡಕ್ಕೆ ಮತ್ತೆ ಫಸಲಿ ಬಂತು. 100 ಮೇಲೆ ರೀಚ್ ಆಯ್ತು. ಆಮೇಲೆ 2-3 ವರ್ಷ ನಾನು ಉಪಯೋಗಿಸಿದೆ. ಬೇರೆ ಸಾವಯವದ್ದು ಚೀಪಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಅದಕ್ಕೆ ಇನ್ವಾಲ್ವ್ಮೆಂಟ್ ಆದೆ. ಆವಾಗ 1-2 ವರ್ಷ ನೋಡಿದೆ, ಅದು ಏಕ್ದಮ್ 100 ಕ್ವಿಂಟಲ್ ಬರೋಂತ ಇಳುವರಿ 50-60 ಕ್ವಿಂಟಲ್ಗೆ ಹಿಡಿತು. ಆಮೇಲೆ ಮತ್ತೆ ನಂತರ ಈಗ ಅದನ್ನ ನೆಟ್ ಸರ್ಪ್ ಅನ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದರಿಂದ ನೆಕ್ಸ್ಟ್ ನಾನು 100 ಕ್ವಿಂಟಲ್ಗೂ ಹೆಚ್ಚು ಇಳುವರಿ ಪಡಿತಕ್ಕಂಥ ಸಾಧ್ಯತೆ ಇದೆ ಉತ್ಪನ್ನ. ಯಾಕೆ ಅಂತ ಹೇಳಿದ್ರೆ ನಾನು ಬೇರೆ ಎಲ್ಲವನ್ನೂ ಕೂಡ ಉಪಯೋಗಿಸಿ ನೋಡಿದ ಮೇಲೆ ನೆಟ್ ಸರ್ಪ್ ಅನ್ನ ನಾನೀಗ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ನಾನು ನೆಟ್ ಸರ್ಪ್ ಅನ್ನ ನನ್ನ ಎಲ್ಲಾ ಬೆಳೆಗಳಿಗೆ, ಅಂದ್ರೆ ನಂದು ತೆಂಗು, ಬಾಳೆ, ಅಡಿಕೆ ಅದನ್ನ ಉಪಯೋಗಿಸ್ತಾ ಇದ್ದೀನಿ. ಅದು ವಿತಿನ್ ಒಂದು 25-30 ಡೇಸ್ ನಮ್ಮ ಚೇಂಜಸ್ ಗೊತ್ತಾಯ್ತು. ಆಮೇಲೆ 1.5 ತಿಂಗಳು ಆದ್ಮೇಲೆ ಎಲೆ ಸುಳಿ, ಅದರಲ್ಲಿ ಇರ್ತಕ್ಕಂಥ ಕೆಲವು ಫಂಗಿಸೈಡ್ ಮತ್ತೆ ಚುಕ್ಕಿ ಕಪ್ಪು ಚುಕ್ಕಿ ಬರ್ತಕ್ಕಂಥದ್ದು ಅದೆಲ್ಲ ಅವಾಯ್ಡ್ ಆಯ್ತು. ಅದ್ರ ಜೊತೆಗೆ ಮತ್ತೆ ಗ್ರೀನಿಶ್ ಆಗಿ ಬದಲಾವಣೆ ಆದವು. ಆವಾಗಲೇ ಗೊತ್ತಾಯ್ತು ನನಗೆ ನೆಟ್ ಸರ್ಫ್ ಇಸ್ ಫೈನ್ ಅಂತ ಹೇಳಿ ನಾನು ಅದನ್ನ ಯೂಸ್ ಮಾಡ್ಲಿಕ್ಕೆ. ಈಗ ಯೂರಿಯಾ ಗೊಬ್ಬರ ಮತ್ತೆ ಪೊಟ್ಯಾಶ್ ಆಗಿರ್ಲಿ ಮತ್ತೆ ಸೂಪರ್ ಆಗಿರ್ಲಿ ಅವ್ರನ್ನ ಹಾಕ್ತಿವಿ ಅಂತ ತಿಳ್ಕೊಳ್ಳಿ, 1 ಮಂತ್ ಅಷ್ಟೇ ಕೆಪಾಸಿಟಿ ಇದು. ಆಮೇಲೆ ಮತ್ತೆ 2-3 ಮತ್ತೆ ಬಾ ಅಂತ ಹೇಳ್ತಾ ಇರುತ್ತೆ, ಹಾಕು ಅಂತ ಹೇಳ್ತಾ ಇರುತ್ತೆ. 1 ವರ್ಷ 2 ವರ್ಷ ಆದ್ಮೇಲೆ ಮೇಲೆ ಸುಳಿ ನೋಡಿದ್ರೆ ಮತ್ತೆ ಕಾಂಡ ಆದ್ರೆ ಮೇಲೆ ಹೋಗ್ತಾ ಈ ಸುಳಿ ಕಟ್ಟೋ ರೋಗ ಅಂತೇಳಿ ಆ ಟೈಪ್ ಆಗಿ ಅದು ಫಸಲು 1 ಗೊನೆ 2 ಗೊನೆ ಬಿಡೋದು. ಆಮೇಲೆ ಅದು ಬರೋದೇ ಇಲ್ಲ. ಆ್ಯಕ್ಚುಲಿ ಒಂಥರ ಪಾಯ್ಸನ್ ಹಾಕೋ ರೀತಿ ಫೀಲಿಂಗ್ ಆಗುತ್ತೆ. ಯಾಕೆಂದರೆ ಅದನ್ನು ಹಾಕಿ ತುಂಬ ಸುರಿದು ಕೂಡ ನೋಡಿದ್ದೀನಿ. ಕೆಲವು ಗಿಡಗಳು ಸುಳಿನೇ ಬಿದ್ದೋಗಿದೆ, ಒಣಗೆ ಹೋಗಿದ್ದಾವೆ, ಈ ಟೈಪ್ ಆಗಿದೆ. ಇಲ್ಲಿ ರೈತರು ತುಂಬ ಒಳ್ಳೆಯವರು. ಅದರಲ್ಲೂ ಕೆಲವರು ರೈತರು ನಾನು ಬೆಳೆದಂಗೆ ಅವ್ನು ಬೆಳಿಬಾರ್ದು ಅಂತ ಪಕ್ಕದಾಗೆ ಇದ್ದ ರೈತರು ಅದು ಏನು ಉಪಯೋಗಿಸ್ತಾರೆ ಅಂತ ನಮಗೆ ಹೇಳಲ್ಲ. ಆದರೆ ನಾವು ಎಲ್ಲರಿಗೂ ಹೇಳೋಕೆ ಇಷ್ಟಪಟ್ಟು ನಾವೇನು ಯಾವುದು ಮುಚ್ಚುಮರೆ ಇಲ್ಲ. ನೆಟ್ ಸರ್ಫ್ ವೆರಿ ಗುಡ್ ಪ್ರಾಡಕ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾವಯವದಲ್ಲಿ ನೆಟ್ ಸರ್ಪು ಸೂಪರ್. ಯಾಕೆ ಅಂತ ಹೇಳಿದ್ರೆ ನಾವು 1 ಲೋಡ್ 2 ಲೋಡ್ ಗೊಬ್ಬರ, ದನಿ ಗೊಬ್ಬರ ತಂದು 7,000 ರೂಪಾಯಿ ಲೋಡು ಕುರಿ ಗೊಬ್ಬರ ತಂದು ಹಾಕೋದಕ್ಕಿಂತ ಈ ಪ್ರಾಡಕ್ಟ್ಗಳಲ್ಲಿ 1 ಲೀಟ್ರಲ್ಲಿ ಅದು ಅಡಾಪ್ಟ್ ಆಗಿರುತ್ತೆ. ಸೊ ಹಂಗಾಗಿ ನಮಗೆ ಈ ನೆಟ್ ಸರ್ಪ್ ಯೂಸ್ ಮಾಡೋದು ವೆರಿ ಈಸಿ ಆಗುತ್ತೆ. ಅದರಲ್ಲೂ ಒಬ್ಬಂಟಿಗೆ ಇನ್ನೂ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಆಮೇಲೆ ನಾವು ಸುಮ್ಮನೆ ಗೊಬ್ಬರ ಮಣ್ಣು, ಆ ಮಣ್ಣು ನೋಡ್ಸು ಈ ಮಣ್ಣು ನೋಡ್ಸು ಅಂತ ಹೇಳಿ ಸುಮ್ಮನೆ ದುಡ್ಡು ವೇಸ್ಟ್. ಅದರಿಂದ ಯಾವುದೇ ರೀತಿಯಂತ ಪೋಷಕಾಂಶಗಳು, ಅವಕ್ಕೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಆಕ್ಚುಲಿ ದೊರೆಯಲ್ಲ. ಯಾಕೆಂದ್ರೆ ಅದರಿಂದ ರೋಗ ಹರಡುತ್ತೆ ವಿನಃ. ನಾವೀಗ ಸಗಣಿ ಗೊಬ್ಬರನೇ ಉಪಯೋಗಿಸಿದ್ರು ಕೂಡ ಒಂದು ತಿಪ್ಪೆ ಅಂತ ಹೇಳಿದ್ರೆ ಚೆನ್ನಾಗಿ ಕಳ್ತಿತಿ, ನನ್ನ ಗೊಬ್ಬರ ಕಪ್ಪುಗೈತಿ ಅಂತ ಹೇಳಿ ತಾಂಡ ಸುರಿತೀವಿ, 2 ತಟ್ಟಿ 3 ತಟ್ಟಿ ಹಾಕ್ತಿವಿ. ಆದ್ರೆ ನಾವು ಅದಕ್ಕೆ ಸೂಡೋಮೋನಾಸ್ ಆಗಲಿ ಟ್ರೈಕೋಡರ್ಮಾ ಆಗಲಿ ಮಿಕ್ಸ್ ಮಾಡಲ್ಲ. ವ್ಯವಸ್ಥಿತವಾಗಿ ನೆರಳಲ್ಲಿ ಗೊಬ್ಬರವನ್ನು ಇಟ್ಕೊಂಡು ಅದನ್ನ ಹಾಕಿ ಅದ್ರ ಜೊತೆಗೆ ನೆಟ್ ಸರ್ಪನ್ನು ಕೂಡ ನಾವು ಯೂಸ್ ಮಾಡಿದ್ದೇ ಆಗಿದ್ದಲ್ಲಿ 100% ಬಂಪರ್ ಕ್ರಾಪ್ ಅನ್ನ ಮೇಕ್ ಮಾಡಬಹುದು. ಉದ್ಯೋಗನೇ ಬಿಟ್ಟು ನಾನು ಕೃಷಿ ಕ್ಷೇತ್ರವನ್ನು ತುಂಬಾ ಆಸ್ವಾದಿಸ್ತೀನಿ. ಅದು ಬೇರೆದು ಜೈವಿಕ ಏನು ಸಾವಯವ ಗೊಬ್ಬರ ಇದೆಯೋ ಅದನ್ನು ಉಪಯೋಗಿಸಿದ್ರು ಕೂಡ ಲಿಕ್ವಿಡ್ ಅನ್ನ ಬರಲಿಲ್ಲ. ಈಗ ನೆಟ್ ಸರ್ಪ್ ನಮಗೆ ಗುಡ್ ರಿಸಲ್ಟ್ ಕೊಟ್ಟಿತ್ತಲ್ಲ, ನಾವೇ ಮಾಡಿದ್ವಿ ಅದನ್ನೇ ಬಿಟ್ವಿ. ಅದೇನು ಗಿಳಿ ಕೊಟ್ಟು ಕಾಗೆ ತಂದಂಗೆ ಮಾಡ್ಕೊಂಡು ಈಗ ಮತ್ತೆ ಗಿಳಿನೇ ಮರಳಿ ಮತ್ತೆ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ವ್ಯವಸ್ಥಿತವಾಗಿ ನೆಟ್ ಸರ್ಪ್ ನಮಗೆ ಗುಡ್ ರಿಸಲ್ಟ್ ಕೊಡುತ್ತೆ ಮತ್ತು 100%. ಮತ್ತು ಅದ್ರ ಬಗ್ಗೆ ನೋ ಡೌಟ್ ಅಬೌಟ್ ಇಟ್. ಅದನ್ನು ನಾವು ಯೂಸ್ ಮಾಡೋದ್ರಿಂದ ನಮಗೆ ಆದಾಯನೂ ಕೂಡ ಹೆಚ್ಚಾಗಿರುತ್ತೆ. ಕೆಳಗಿರ್ತಕ್ಕಂಥ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅದರಿಂದ ಹೆಚ್ಚಿನ ಮಾಹಿತಿ ಅವ್ರ ಹತ್ರ ಪಡ್ಕೊಂಡು ನಿಮ್ಮ ತೋಟಕ್ಕೆ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಳ್ಳಿ. ಆದರೆ ನಾವು ಅನುಭವದಿಂದ ಹೇಳ್ತಾ ಇರ್ತಕ್ಕಂಥ ಮಾತು ಸುಮ್ಮನೆ ಈಗ ಯಾವ ಬಂದು ಹೇಳ್ತಿದ್ದಾನೆ ಅನ್ನೋ ಒಂದು ಭ್ರಮಲೋಕದಲ್ಲಿರ್ತಾರೆ, ನೆಗ್ಲೆಕ್ಟ್ ಮಾಡಿಬಿಟ್ಟು ಸಾಕ್ತಾರೆ. ಯಾಕೆಂದರೆ ನಾವು ನೆಗ್ಲೆಕ್ಟ್ ಮಾಡೇ ಹಿಂದುಳಿದಿದ್ವಿ. ಈಗ ಅದನ್ನು ಪ್ರಾಕ್ಟಿಕಲಾಗಿ ಅಡಾಪ್ಟ್ ಮಾಡ್ಕೊಂಡ್ಮೇಲೆ ಚೂರು ಹೊಸ ಬೆಳಕು ಕಾಣ್ತಾ ಇದೆ.